ಹೊಲವನ್ನ ಸರ್ಕಾರಿ ಕಾಮಗಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ನೋವು. ಆಮೇಲೆ ಈ ಮಳೆಗಾಲ ಟೈಮಲ್ಲಿ ಬಿತ್ತನೆ ಮಾಡೋ ಟೈಮಲ್ಲಿ ಇವರು ದೊಡ್ಡ ದೊಡ್ಡ 8-10 ಒಂದು ಆಳದ ಗುಂಡಿಯನ್ನು ಹೊಡೆದು ಕಾಲುವೆಯನ್ನು ಹೊಡೆದು ಅವ್ರು ಆ ಕಡೆ ಕೆಲಸ ಮಾಡಕ್ಕೆ ಈ ಕಡೆ ಕೆಲಸ ಮಾಡಿ ನೋಡಿ ಸರ್. ಇದು ಅರ್ಧ ಎಕರೆ ಹೊಲ ಸರ್, ಒಬ್ಬರು ರೈತಂದಿದ್ದು. ಈ ಕಡೆ ಒಂದು 10 ಗುಂಟೆ ಇದೆ, ಈ ಕಡೆ 10 ಗುಂಟೆ ಇದೆ, 10 ಗುಂಟೆ ಇವರು ತೆಗೆದುಕೊಂಡಿದ್ದಾರೆ. ಇವ್ರ ಕಮ್ತಾ ಹೆಂಗೆ ಮಾಡ್ಬೇಕು, ಅವ್ರ ಜೀವನ ಹೆಂಗೆ ಮಾಡ್ಬೇಕು, ಅವ್ರ ಮಕ್ಕಳ ಜೀವನ ಹೆಂಗೆ ಸರ್, ಎಜುಕೇಶನ್ ಹೆಂಗೆ ಮಕ್ಕಳದು ಆ ವಿಚಾರವಾಗಿ ಸರ್ ಇವರು ಮಾಡ್ಕೊಳ್ಳಿ. ಸರ್ಕಾರಿ ಯೋಜನೆಗಳನ್ನ ಅನುಷ್ಠಾನದಲ್ಲಿ ಬಂದಿದೆ, ಕೆಲಸ ಮಾಡೋದಿಲ್ಲ ಬಂದಿರಲ್ಲ. ಆದರೆ ಇದನ್ನ ಮಳೆಗಾಲದಲ್ಲಿ ಬಂದು ಹಾಕ್ಬೇಕು. ಆದರೆ ಬೇಸಿಗೆ ಸಮಯದಲ್ಲಿ ಬಂದು ಮಾಡಿ ಅವಕ್ಕೆ ಬೇಕಾಗಿರ್ತಕ್ಕಂಥ ಕಾಲುವೆಗಳು ಇದಕ್ಕೆ ರಸ್ತೆಗಳನ್ನು ಮಾಡಿಕೊಟ್ಟು ಇಲ್ಲಿ ಬಂದಿರತಕ್ಕಂಥ ಮಣ್ಣುಗಳನ್ನು ಹೊರಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಆದರೆ ಈ ಒಂದು ಇಂಜಿನಿಯರ್ ಸಾಹೇಬ್ರಿದ್ದಾರೆ, ಡಿಕ್ಟೇಟರ್ಶಿಪ್ ಮಾಡ್ತಾರೆ. ಮಹಾರಾಯ ಶರಣ ಅಂತ ಹೇಳಿದ್ರು, ನಮ್ಮನ್ನು ಮೈ ಮುಟ್ಬಿಡ್ರಿ ಕೈ ಮುಟ್ಬಿಡ್ರಿ ಅಂತ ಯಾರು ಮುಟ್ಟೋದಿಲ್ಲ. ಈ ರೈತರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೆಲಸ ಮಾಡ್ಕೊಂಡ್ಬರ್ತಕ್ಕಂಥ ಒಂದು ರಸಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ ನಮ್ಮದು ಒಂದು ಮನವಿ ಏನಂತ ಹೇಳಿದ್ರೆ, ಸರ್ಕಾರದ ಅಧಿಕಾರಿಗಳೇ, UTP ಒಂದು ವಿಭಾಗದ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳೇ ನಮ್ಮ ಗಮನಕ್ಕಿಷ್ಟೇ, ನಾವು ರೈತರು ಹೊಲ ಕೊಟ್ಟರೆ ಅವಾರ್ಡ್ ಆಗಿದೆ, ನಮಗೆ ಗೊತ್ತಿರಲಿಲ್ಲ. ಬೇಸಿಗೆ ಸಮಯದಲ್ಲಿ ಬಂದು ಕೆಲಸ ಮಾಡ್ತಾರೆ, ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಸ್ತೆಗಳನ್ನು ಮಾಡಿಕೊಂಡು ಕೆಲಸ ಮಾಡಿರ್ತಾರೆ. ಈಗ ಈ ಮಳೆಗಾಲದ ಸಮಯದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ JDS ಪಕ್ಷ ಹಾಕ್ತಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ JDS ಅಧ್ಯಕ್ಷರಾದ ರಾಮನಗೌಡ ಬಾ ಪಾಟೀಲ ಅವರು ಹೇರೂರ ಗ್ರಾಮದಲ್ಲಿ ತುಂಗಭದ್ರಾ ಮೇಲ್ದಂಡ ಕಾಲುವೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ರೈತರೊಂದಿಗೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣವೇ ಈ ಅವೈಜ್ಞಾನಿಕ ಕಾಮಗಾರಿಯನ್ನು ನಿಲ್ಲಿಸಬೇಕು. ಇದರಿಂದ ಕಾಮಗಾರಿ ನಡೆಯುತ್ತಿರುವ ಜಮೀನುಗಳಿಗೆ ತೊಂದರೆಯಾಗುತ್ತಿದ್ದು, ತಕ್ಷಣವೇ ಜಮೀನುಗಳಿಗೆ ಪರಿಹಾರ ನೀಡಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ನಡೆಸುವಂತೆ ಆಗ್ರಹಿಸಿದರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಓಕೆ, ಎಷ್ಟನೇ ಹಂತ ಸರ್ ಇದು? ಎರಡನೇ ಹಂತ UTP ನಿಮ್ಮದು? UTP ಎರಡನೇ ಹಂತ, ಮೊದಲನೇ ಹಂತನಿಲ್ಲ ಇದು. ಹಾಂ ಸರ್, ಒಂದೇ ಹಂತನೇ. ಅಲ್ಲ ಸರ್, ನಿಮ್ಮ ಈ ಹಾವೇರಿ ಲಿಮಿಟ್ನೇ ಬರೋದಲ್ರಿ? ಹಾವೇರಿ ರಾಣೆಬೆನ್ನೂರು ಡಿವಿಷನ್. ರಾಣೆಬೆನ್ನೂರು ಡಿವಿಷನ್. ಓಕೆ, ಡಿವಿಷನ್ ಅನ್ಬೇಕಿತ್ತು ನಾ, ಹಂತ ಅಂದ್ಬಿಟ್ಟೆ. ಡಿವಿಷನ್. ಓಕೆ, ಡಿವಿಷನ್, ರಾಣೆಬೆನ್ನೂರು ಡಿವಿಷನ್. ಓಕೆ ಸರ್. ಸರ್, ರೈತರದ್ದು ಏನು ಸಮಸ್ಯೆ ಅಂತ ಕೇಳಿದ್ರಿ? ಅಲ್ಲ, ರೈತರದ್ದೆಲ್ಲ ಸಮಸ್ಯೆ ಅಂದರೆ ಏನು ಸಮಸ್ಯೆ ಇಲ್ಲ. ಸರ್ಕಾರಿ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ ಈ ಕಾಮಗಾರಿಯನ್ನು ಮಾಡ್ತಕ್ಕಂಥದ್ದು ಅಗ್ರಿಮೆಂಟ್ ಆಗಿರ್ತೈತಿ, ಅವಾರ್ಡ್ ಆಗಿರ್ತೈತಿ, ರೈತರಿಗೆ ಭೂ ಪರಿಹಾರನ ಕೊಟ್ಟಿರ್ತೀವಿ, ನಾವು ಕಾಮಗಾರಿ ಮಾಡ್ತಿರ್ತೀವಿ. ಯಾವುದು ಅವೈಜ್ಞಾನಿಕವಾಗಿ ಅನ್ನೋ ಪದನೇ ಬರಲ್ಲ, ಎಲ್ಲ ವೈಜ್ಞಾನಿಕವಾಗಿ ಮಾಡ್ತಾರೆ. ಆಮೇಲೆ ಇವರಿಂದ ಯಾವುದೇ ಪ್ರಯೋಜನ ಇಲ್ಲ, ಯಾವುದೇ ನೀರು ಕೊಡೋಂಗಿಲ್ಲ ಇವ್ರು ರೈತರಿಗೆ. ಆಮೇಲೆ ಕೆಲವೊಂದು ರೈತರಿಗೆ ಕಾಲೇ ಮಾಡಿದಾರ, ಆಮೇಲೆ ಅವ್ರಿಗೆ ಇವತ್ತಿಗೆ ಪರಿಹಾರ ಇಲ್ಲ. ಕಾಲೇ ಅವಾರ್ಡ್ ತಿಕ್ಕೊಂಡವ್ ಬೇರೆ, ಕಾಲೇ ಕೊಟ್ಟವ್ ಬೇರೆ. ದಾಖಲೆ ಸರಿಯಾದ ದಾಖಲೆ ಕೊಟ್ಟಾನಿಲ್ಲ. ಇದೇ ರೈತ ಇದ್ದಾನೆ ಇಲ್ಲಿ ಒಬ್ಬನಿಗ 4 ವರ್ಷದಿಂದ ಅವನು ಬಡ್ದಾಡ್ತಿದ್ದಾನ. ಅವನ ಅಪೋಸಿಟ್ ಇದ್ದವ ಅವಾರ್ಡ್ ತಿಕ್ಕೊಂಡನ, ಅವ್ನು ಕಾಲೇ ಕಳ್ಕೊಂಡವ, ಅವ ದುಡ್ಡು ಬಂದಿಲ್ಲ. 4 ವರ್ಷದಿಂದ ಪರಿಹಾರ ಕೇಳಿದ್ರೆ ಇವತ್ತು ಕೊಡ್ತಾವ, ನಾಳೆ ಕೊಡ್ತಾವ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೋದ್ಸಲ ಬಂದು ಇವರೆಲ್ಲ ಏರ್ಬಿಲ್ ಸಾಹೇಬರು, ಇಂಜಿನಿಯರು, ಇವ್ ಕಾಂಟ್ರಾಕ್ಟರ್ ಎಲ್ಲರೂ ಕುಡ್ಕೊಂಡು ನಮ್ಮ ಭಾಗದ ಇದು ಜಡ್ಪಿ ಮೆಂಬರ್ ಮಲ್ಲಣ್ಣ ಪಾಕ್ಸರ್ ಅವ್ರೆಲ್ಲರೂ ನಿಂತ್ಕೊಂಡು ಎಲ್ಲ ಕೂತ್ಕೊಂಡು ಮಾತಾಡಿದ್ರು. ಇಲ್ಲ ಮಾತಾಡಿ ವಿಲೇಜ್ ಮ್ಯಾಪ್ ತಗೊಂಡ್ಬಂದು ವಿಲೇಜ್ ಸರ್ವೇದವ್ರು ಕರ್ಕೊಂಡ್ಬರಿ ತಾಲೂಕು ತಹಸೀಲ್ದಾರ್ ಆಫೀಸಿಂದ ಆ ಪ್ರಕಾರ ಕೆಲಸ ಮಾಡಂತ ಒಪ್ಕೊಂಡ್ರು. ಆಯ್ತಂತ ಒಪ್ಕೊಂಡು ಹೋಗ್ಯಾರ. ಆಮೇಲೆ ನಮ್ಮ ಕಡೆ ಒಂದು UTP ಮ್ಯಾಪ್ ಇತ್ತು, ಆ ಮ್ಯಾಪ್ ಪ್ರಕಾರ ಕೆಲಸ ಮಾಡಿದ್ರೆ ಒಪ್ಕೊಂಡಿಲ್ಲ ಇವರು. ಆಮೇಲೆ ವಿಲೇಜ್ ಮ್ಯಾಪ್ ತಗೊಂಡು ಕೆಲಸ ಮಾಡ್ತೇವೆ ಅಂದ್ರೆ ಒಪ್ಕೊಂಡ್ರು. ಇವತ್ತು ಮತ್ತು ತಮ್ಮದೇ ಆದ ಒಂದು ಅಲಾಟ್ಮೆಂಟ್ ತಗೊಂಡು ಕೆಲಸ ಮಾಡಕೊಂತಾರ. ಆಮೇಲೆ ನಾವು ಹರ್ಕತ್ ಮಾಡಿ ಅದನ್ನು ಬಂದ್ ಮಾಡ್ಸಕ್ ಹೋಗುತ್ತೆ, ನಮ್ದು ವಿಡಿಯೋ ಮಾಡೋದು, ಆಮೇಲೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದರ್ಬಾರ ಮಾಡೋದು. ನಾವು ಇಲ್ಲೇ ಬಂದು